ಒಬ್ಬ ಸ್ಟೂಡೆಂಟ್ ಗೌರ್ಮೆಂಟ್ ಜಾಬ್ಗೆ ಓದ್ತಾ ಕುಂತ್ರೆ ಎಷ್ಟು ಇಯರ್ ತನಕ ಟ್ರೈ ಮಾಡಬೇಕು ಸರ್ ನಿಮ್ ಪ್ರಕಾರ? ನೀವ್ ಹೇಳಿದಂಗೆ ಹೆಂಗೆ ಅದು ನನಗೆ ಹೆಂಗೆ ಇರ್ತದೆ ಅಂದ್ರೆ, ಇದಕ್ಕೆ ಹೆಂಗ್ ಆನ್ಸರ್ ಮಾಡಿ? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು. ಹಾ, ನಿಮ್ಗೆ ಜಿಮ್ಮಿಗೆ ಹೋಗಿ 6 ಪ್ಯಾಕ್ ಬಾಡಿ ಬರ್ಬೇಕಂದ್ರೆ ಎಷ್ಟು ಟೈಮ್ ಬೇಕು? ಜಿಮ್ಗೆ ಹೋಗಿ ಬಾಡಿ ಬಿಲ್ಡ್ ಮಾಡಿ 6 ಪ್ಯಾಕ್ಸ್ ಬರ್ಬೇಕು ಅಂದ್ರೆ ಇದು ಮನೋಹರ್ ನಿಮ್ಗೆ ಕ್ವಶನ್. 3 ಮಂತ್ಸ್ 3 ಮಂತ್ಸ್ 3 ಮಂತ್ಸ್ ಅಲ್ಲಿ ನೋಡಿ 6 to 1 year ಅಂತ ಹೇಳ್ತಾರೆ. 6 months to 1 year. 6 months ಅದು ನಾನೇನ್ ಹೇಳಲ್ಲ, ಹೆಂಗಿರ್ಬೇಕು ಅಂದ್ರೆ ಅವ್ರು ಕೇಳಿ, ಅವ್ರು ಯಾರೋ ಫಿಲ್ಮ್ ಆಕ್ಟರ್ಸ್ ಇರ್ತಾರಲ್ಲ 2 years ಅಂತ ಹೇಳ್ತಾರೆ, 3 years. ನಾನು ಹೋಗಿ ಜಿಮ್ ಟ್ರೈನರ್ ಕೇಳಿದ್ದೆ, ಈ ಸೋನು ಸೂದ್ ಇದಾರಲ್ಲ ಅವ್ನ ತರ ಬಾಡಿ ಬರ್ಬೇಕಂದ್ರೆ ಎಷ್ಟು ವರ್ಷ ಅಂತ, ಅವ್ನು 5 ವರ್ಷ ಅಂತ ಹೇಳಿದ್ದ. ಬೇಕಾದ್ರೆ ನೀವು ಬಟ್ ನೀವು ಕೆಲವರು ಇವ್ರು ನೋಡಿದಿರಿ ಆಕ್ಟರ್ಸ್, ಅವರೆಲ್ಲ ಫಿಲ್ಮ್ಗೋಸ್ಕರ 3 ತಿಂಗಳು ಮಾಡಿ 3 ತಿಂಗಳು ಮಾಡ್ಕೊತಾರೆ. ಅಂದ್ರೆ ನಿಮ್ಮ ತಲೆಯಲ್ಲಿ ಬರೀ ಅದೇ ಇರಬೇಕು. ಅವ್ರು ಜಿಮ್ ಮಾಡೋರು ನೋಡ್ರಿ, ಫುಡ್ ಆ ಜಿಮ್ ರಿಲೇಟೆಡ್ ಫುಡ್ ತಗೋತಾರೆ, ವರ್ಕೌಟ್ ಹಾಗೆ ಮಾಡ್ತಿದ್ದಾರೆ. ಅಂದ್ರೆ ನೀವು ಹೆಂಗ್ ಇನ್ವಾಲ್ವ್ ಆಗಿರ್ತೀರ ಅದ್ರ ಮೇಲೆ. ನೀವು ಆರಾಮಾಗಿ ರೀಲ್ಸ್ ನೋಡ್ಕೊಂಡು ಆಮೇಲೆ ಸ್ಟಡಿ ಮಾಡೋದು, ರೀಲ್ಸ್ ನೋಡೋದು, ಹಿಂಗೆಲ್ಲ ಆಗಲ್ಲ ರೀ. ಎಲ್ಲದು ನಿಮ್ಮ ಮೇಲೆ ಡಿಪೆಂಡ್. ನಿಮ್ಗೆ ಆ ಹಸಿವು ಹೆಂಗಿದೆ ಅದ್ರ ಮೇಲೆ. ಬಾಡಿ ಮತ್ತು ವರ್ಕೌಟ್ ಎಲ್ಲ ಫುಡ್ ಮೇಲೆ ಡಿಪೆಂಡ್ ರೀ. ನೀವು ನೆನ್ಪಿಟ್ಕೊಳ್ಳಿ, ಇವು ವರ್ಕೌಟ್ ಏನಿದೆ ಅದು ಒಂದು 20% 30% ಅಷ್ಟೇ ಹೆಲ್ಪ್ ಆಗುತ್ತೆ. ಇನ್ನ 70% ಪ್ರಾಪರ್ ರೆಸ್ಟ್ ಮತ್ತೆ ಫುಡ್ ಅಂದ್ರೆ ಡಯಟ್, ಅದೇ ಡಯಟ್ ಮತ್ತೆ ರೆಸ್ಟ್. ಈ ಡಯಟ್ ರೆಸ್ಟ್ ಇಲ್ಲ ಅಂತಂದ್ರೆ ಬರೋದೇ ಇಲ್ಲ. ಸೊ ನಾನ್ ನಿಮ್ಗೆ ಅದೇ ಹೇಳ್ತೀನಿ, ನಿಮ್ ಮೇಲೆ ಡಿಪೆಂಡ್ ರೀ. ನಾನು 1.5 ತಿಂಗಳು ಸ್ಟೂಡೆಂಟ್ ನೋಡಿ, ನಾವು KS ಆಫೀಸರ್ ಆಗಿದ್ದಾರೆ, ತಹಸೀಲ್ದಾರ್ ಇದೆ ನನ್ನ ಸ್ಟೂಡೆಂಟ್. 1.5 ತಿಂಗಳು 10 ವರ್ಷದಿಂದನೂ KS ಓದೋದು ನೋಡಿದ್ರೆ ಅವ್ರದ್ದು ಇನ್ನೂ ಆಗಿಲ್ಲ. ನಾ ಹೆಂಗೆ ಹೇಳಿ? ನಾನು ಕಂಡ್ಕೊಂಡಿದ್ದು ಸತ್ಯ ಏನು ಅಂದ್ರೆ, ಯಾರು ತುಂಬಾ ಪಾಸಿಟಿವ್ ಇರ್ತಾನೆ ನೋಡಿ, ತುಂಬಾನೇ ಪಾಸಿಟಿವ್ ಇರ್ತಾನೆ, ಅವನು ಬೇಗ ಆಗುತ್ತೆ ಜಾಬ್. ಬಹಳ ಪಾಸಿಟಿವ್ ಇರಬೇಕು. ನೆಗೆಟಿವ್ ಇದ್ದವ್ರಿಗೆಲ್ಲ ಆಗಲ್ಲ. ಚಿಕ್ಕದಲ್ಲೂ ಪ್ರಾಬ್ಲಮ್ ಹುಡುಕ್ತಾರೆ ಅವರು, ಬರೀ ಪ್ರಾಬ್ಲಮ್ ಹುಡುಕ್ತಾರೆ. ಇದ್ರಲ್ಲಿ ಪ್ರಾಬ್ಲಮ್, ಅದರ ಪ್ರಾಬ್ಲಮ್, ಎಲ್ಲದರಲ್ಲೂ ಪ್ರಾಬ್ಲಮ್ ಕಾಣುತ್ತೆ. ನಿನ್ನೆ ಒಂದು ಹುಡುಗ ಪಾಪ ಕಾಲ್ ಮಾಡಿದಾನೆ, ನಮ್ ಟೀಮ್ ಕಾಲ್ ಮಾಡಿದಾರೆ, ನಾನ್ ಸ್ವಲ್ಪ ಬಿಸಿ ಇದ್ದೆ, ಬಟ್ ಸರ್ ಅವ್ನು ಪಾಪ ಬಹಳ ಒಂಥರ ಮುಗ್ಧ ಇದ್ದಾನೆ ಸರ್ ಅವ್ನು ಅಂತ ಹೇಳಿ. ಆಯ್ತಪ್ಪ ಅಂತ ಮಾತಾಡಿ. ಅವನು ಸರ ನಾನು ಇಲ್ಲಿ ಚಾಮರಾಜನಗರದಿಂದ ಮೋಸ್ಟ್ಲಿ ಇರ್ತಾನೆ, ಈ ಕ್ಲಾಸ್ ಕೇಳ್ತಿ, ಅವನಿಗೆ ನಿನ್ನೆ ಹೇಳಿದೀನಿ, ಗೊತ್ತಿಲ್ಲ, ಈಗ ಜಾಯ್ನ್ ಆಗಿದಾನಿಲ್ಲ. ಪಾಪ ಹುಡುಗ ಮುಗ್ದ. ಅವನು ಅವ್ರ ಅಪ್ಪ ಅಮ್ಮ ಎಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅಪ್ಪ ಏನು ಅಂದ್ರೆ, ಅಪ್ಪ ಎದುರು ವಾಚ್ಮ್ಯಾನ್ ಕೆಲಸ ಮಾಡ್ತಾರಂತೆ, ಅಮ್ಮ ಗಾರ್ಮೆಂಟ್ಸ್ ಹೋಗ್ತಾರಂತೆ, ಅಣ್ಣ ಹೋಟೆಲ್ ಕೆಲಸ ಮಾಡ್ತಾನೆ. ಇವನು ಮಾಡ್ತಿದ್ದ, ಬಿಟ್ಟು ಬಂದಿದ್ದಾನೆ ಓದ್ಬೇಕು ಅಂತ. ಇವನು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ನೋಡ್ಕೊಂಡು ನಾನು RPF ಆಗ್ಬೇಕು ಅಂತ. ನನಗೆ ಸರ್ ನಾನು 5 ಗಂಟೆಗೆ ಹೇಳ್ತೀನಿ ಸರ್, ಒಂದು 4 ದಿನ ಕೇಳಿ ಆಮೇಲೆ ನಾನೇ ಮಾಡ್ತಿದ್ದೀನಿ ಸರ್ ಅಂತ. ಮತ್ತೆ ಇದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡ್ತಾ ಯೂಟ್ಯೂಬ್ ಅಲ್ಲಿ ನೋಡ್ಕೋತಿದ್ದೀನಿ ಸರ್, 4 ಗಂಟೆ ಕ್ಲಾಸ್ ನೋಡ್ತಾ ಇದೀನಿ ಅಂತ. ನನಗೆ ಮರೆಯ ನೀನ್ ಎಲ್ಲದಿಯೋ ನೀನು ಹಿಂಗ್ ಸರ್ ನನ್ ಬಗ್ಗೆ ಆಡ್ಕೋತಾರ ಸರ್, ನಿನ್ಗೆ ನಿಂದು ಆಗಲ್ಲ ಬಿಡು ಅಂತ ಆಡ್ಕೋತಾರ ಸರ್, ನನ್ಗೆ ಬಾಳ ಬೇಜಾರಾಗುತ್ತೆ ಸರ್ ಅಂತ. ಮತ್ತೆ ಆಡ್ಕೊಳ್ಳೇಬೇಕ್ರಿ. ಇಲ್ಲಿ ನಾನು ಅದ್ರ ಸಂಬಂಧ ಸೆಂಟ್ರಲ್ ಗೌರ್ಮೆಂಟ್ ಕೋರ್ಸ್ ಮಾಡ್ತಿದ್ದೀನಿ, ಅವನು ಅಲ್ಲಿ ಕುತ್ಕೊಂಡು ಏನೇನೋ ಓದ್ತಿದ್ದಾನೆ ಆ ಯೂಟ್ಯೂಬ್ ಕ್ಲಾಸ್ ನೋಡ್ಕೊಂಡು. ನಾನು ನಿಮ್ಗೆ ಹೇಳ್ತೀನಿ ನೋಡಿ, ನಿಮ್ಗೆ ಯೂಟ್ಯೂಬ್ ಬೆನಿಫಿಟ್ ಆಗುತ್ತೆ, ನಿಮ್ಗೆ ಆಗಲ್ಲ. ನಿಮ್ಗೆ ಹೈ ಲೆವೆಲ್ ಕ್ವಶನ್ಸ್ ತಗೋತೀನಿ ನಾ ಈ ತರ ಏನಾದ್ರು ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡ್ದೆ ಅನ್ಕೊಳ್ಳಿ, ಈ ತರ ಕ್ವಶನ್ ಸಾಲ್ವ್ ಮಾಡ್ದೆ ಅನ್ಕೊಳ್ಳಿ, ಕೈ ಮುಗಿತಾರೆ, ಬೇಡಪ್ಪ ನಿಮ್ ಕ್ಲಾಸ್ ಕೇಳಂಗಿಲ್ಲ, ನೀವ್ ಬರಕ್ ಹೋಗ್ಬೇಡ. ನಮ್ಗೆ ನಿಜ, ನಿಮ್ಗೆ ಬಹಳ ಕ್ವಾಲಿಟಿ ಏನಾದ್ರು ನಾವು ಯೂಟ್ಯೂಬ್ ಅಲ್ಲಿ ಕೊಟ್ರೆ ನಮ್ ರಿಜೆಕ್ಟ್ ಮಾಡ್ತಾರೆ. ಇದು ನನ್ನ ಸತ್ಯವಾದ ಮಾತು. ನಾನು ಯಾವಾಗ ಎರಡು ಕ್ಲಾಸ್ ಮಾಡ್ತಿದ್ದೆ, ಅವಾಗ ಒಂದು ಬೇಸಿಕ್ ಕ್ಲಾಸು, ಇನ್ನೊಂದು ಹೈ ಲೆವೆಲ್ ಕ್ಲಾಸು. ಬೇಸಿಕ್ ಕ್ಲಾಸ್ ಅಲ್ಲಿ ಅವಾಗ 8,000 9,000 10,000 ಬರ್ತಿದೆ ಅನ್ನ ಕಡಿಮೆ. ಇಲ್ಲಿ ಹೈ ಲೆವೆಲ್ ಕ್ಲಾಸ್ ಮಾಡ್ದೆ ಅನ್ಕೊಳ್ಳಿ, 1 ಕ್ವಶನ್ 2 ಕ್ವಶನ್ 3 ಕ್ವಶನ್, 1 ಕ್ವಶನ್ ಡಿಫಿಕಲ್ಟ್ ತಗೊಂಡ್ರೆ 1000 ಜನ ಎಕ್ಸಿಟ್ ಆಗ್ಬಿಡೋರು. ಅವಾಗ ಹೊಸ ನನಗೆ ನಾನು ಜೋಶಲ್ಲಿ ಇರ್ತಿದ್ದೆ, ನಾನು ಬಹಳ ಬೇಜಾರಾಗ್ಬಿಡೋದು. ನಾನು ಇವ್ರನ್ನ ಉದ್ಧಾರ ಮಾಡೋಕ್ಕಿಂತ ಒಳ್ಳೆ ಕ್ವಶನ್ ತಗೊಂಡು, ಅದು ಫ್ರೀ ಕ್ಲಾಸ್ ಅಲ್ಲಿ ಹುಡುಗರು ನೋಡ್ತಿಲ್ಲ. ಅವತ್ತು ತುಂಬಾ ಜನ ನನಗೆ ಹೇಳಿದ್ರು, ನಿಮ್ ವ್ಯಾಲ್ಯೂ ಬರ್ಬೇಕಂದ್ರೆ ನಿಮ್ ಶಿಕ್ಷಣಕ್ಕೆ ನೀವು ಪೇ ಮಾಡಿದ್ರೆ ಅವರು ಬರ್ತಾರೆ, ನಿಮ್ಗೂ ಕಲ್ಸಕ್ಕೆ ಖುಷಿ ಆಗುತ್ತೆ. ಹಿಂಗ್ ಬಿಟ್ಬಿಟ್ಟು ಹೋದ್ರೆ ನಿಮ್ಗೆ ಬೇಜಾರಾಗ್ಬಿಡುತ್ತೆ, ಫ್ರೀ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿ ಅವತ್ತು ಹೇಳಿದ್ರು. ಬಟ್ ನಮ್ಗೆ ಈಗ ಅರ್ಥ ಆಗ್ತಿದೆ. ಈಗ ನೀವ್ ಯಾಕೆ ಬಿಟ್ಟು ಹೋಗ್ತೀರಿ ಹೇಳಿ? ದುಡ್ಡು ಕೊಟ್ಟಿರಲ್ಲ, ಹೋಗ್ತೀರಿ, ಡಿಫಿಕಲ್ಟ್ ಕ್ವಶನ್ ನೋಡಿ ಹೋಗ್ತೀರಿ. ಅದಕ್ಕೆ ನಮಗೂ ಏನಾಗುತ್ತೆ, ನಮಗೂ ಖುಷಿ ಆಗುತ್ತೆ. ಈಗ ನಿಮ್ಗೆ ರೆಗ್ಯುಲರ್ ಕ್ಲಾಸ್ ಮಾಡ್ಬೇಕು ಅಂದ್ರೆ ನೀವು ನನ್ನ ನಂಬ್ಕೊಂಡು ಬಂದಿದ್ದೀರಾ, ಪೇ ಮಾಡಿದೀರಾ, ಓಕೆ. ಸೊ ರೆಗ್ಯುಲರ್ ಮಾಡ್ಬೇಕು. ಯೂಟ್ಯೂಬ್ ಮಾಡ್ಬೇಕು ಅಂದ್ರೆ ರಾತ್ರಿ 9 ಗಂಟೆ, ನಿನ್ನೆ ನನ್ನ ವೈಫ್ ಹೇಳ್ತಿದ್ದ, ಸ್ವಲ್ಪ ಹೊರಗೆ ಹೋಗ್ಬೇಕು ಅಂದ್ರೆ 9 ಗಂಟೆ ಕ್ಲಾಸ್ ಇದೆ, ಬಿಡ್ರಿ, ನಮ್ ಜೀವನ ಬರೀ ಇದಾಯ್ತು, ನೀವು ಕ್ಲಾಸ್ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಮಕ್ಕಳು ಹೆಂಡತಿ ಯಾರು ಬೇಡ, ನೀವು ಇದನ್ನೇ ಮಾಡ್ಕೊತ ಹೋಗ್ರಿ ಅಂತ. ಅಲ್ಲಿ ಕಮೆಂಟ್ ಏನ್ ಹಾಕ್ತಾರೆ, ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಕ್ಲಾಸ್ ಮಾಡ್ತಾರೆ ಇವ್ರಂತ. ನೀವು ನಿಜ, ನೀವು ಪೇ ಮಾಡಿದವ್ರು ಏನಿದಿರಲ್ಲ, ನೀವು ಯಾವತ್ತೂ ಮಾತಾಡಲ್ಲ. ಫ್ರೀ ಆಗಿ ಕೇಳೋರು ಕಮೆಂಟ್ಸ್ ಹಾಕೋ, ಕಮೆಂಟ್ಸ್ ಕೇಳಿದ್ರಿ ನಮಗೆ ಒಂದೊಂದ್ಸತಿ ಎಷ್ಟು ದುಃಖ ಆಗುತ್ತೆ ಗೊತ್ತಾ? ಹೆಂಗ್ ಮಾಡ್ತಾರಂತಂದ್ರೆ, ಕೆಲವೊಂದು ಏನಾಗಿತ್ತು ಗೊತ್ತಾ, ಅದನ್ನು ಹೇಳ್ತಿದ್ರಿ. ಕೆಲವೊಂದು ಅವಾಗ ನಾನು ಕ್ಲಾಸ್ ಮಾಡಿದ್ದೀನಿ, ಅವಾಗ ಏನ್ ಮಾಡಿದೀವಿ, ನಾವು ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಜೊತೆ ಟೈಪ್ ಆಗಿದೆ. ಸೊ ಅದ್ರ ಬಗ್ಗೆ ಹೇಳಿದೀನಿ ನಾನು. ಬಟ್ ಈಗ ನಾನು ಅವ್ರ ಜೊತೆ ಇಲ್ಲ. ಸೊ ನಮ್ ಟೀಮ್ನವ್ರು ಏನ್ ಮಾಡಿದ್ದಾರೆ, ಸರ್ ಅದನ್ನ ನಾನು ಪ್ರೈವೇಟ್ ಮಾಡ್ತೀನಿ ಅಂತ ಪ್ರೈವೇಟ್ ಮಾಡ್ಬಿಟ್ಟಿದ್ದಾರೆ.
ಆಯ್ತಾ. ಈಗ ನಾನು ಅಲ್ಲಿ ಮಾಡಲ್ಲ, ಸ್ಟೂಡೆಂಟ್ಸ್ ಅಲ್ಲಿ ಹೋಗ್ತಾರೆ. ಈಗ ಈಶ್ವರ್ ಸರ್ ಇದಾರೆ ಅಂತ ನಾವು ಬಂದ್ವಿ ಅಂತ, ಅದಕ್ಕೋಸ್ಕರ ನಾವು ಪ್ರೈವೇಟ್ ಮಾಡಿದ್ವಿ. ಅಲ್ಲಿ ಕೆಲವರು ನಿಮ್ ಬಹಳ ಒಳ್ಳೆ ಮನುಷ್ಯ ಅನ್ಕೊಂಡಿದ್ವಿ, ಏನೋ ಈ ತರ ಎಲ್ಲ ಪ್ರೈವೇಟ್ ಮಾಡಿದ್ವಿ ಹಾಗೆ ಅಂತ ರೆಸ್ಪೆಕ್ಟ್ ಕೂಡ ಹಂಗ್ ಮಾತಾಡ್ತಾರೆ ಗೊತ್ತಾ. ನನಗೆ ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ, ನಾನು ಏನು ಹೇಳಕ್ಕಾಗಲ್ಲ. ಹೆಂಗ್ ನೋಡಿ ನಮ್ದು ಇದು ಫ್ರೀ ಕೇಳಿ ಮತ್ತೆ ನಾವು ಫ್ರೀ ಕೇಳೋದೇ ಫ್ರೀ, ನಾನು ಹೇಳ್ಬಾರ್ದು ಹಂಗೆ ಬಿಡ್ರಿ. ಮತ್ತೆ ನಮ್ ಕಮೆಂಟ್ಸ್ ಎಷ್ಟು ಹರ್ಟ್ ಆಗುತ್ತೆ ಅಂದ್ರೆ, ನೀವಾದ್ರೆ ಏನ್ ಗೊತ್ತಿಲ್ಲ, ನೀವ್ ಯಾವತ್ತೂ ಹಂಗ್ ಮಾಡಲ್ಲ. ದುಡ್ಡು ಕೊಟ್ಟು ನಾವ್ ಅದೇ ಮಾತಾಡ್ತಿರ್ತೀವಿ ಸರ್, ಈ ದುಡ್ಡು ಕೊಟ್ಟು ಕರೆಕ್ಟ್ ಆಗಿ ಯಾವತ್ತೂ ನೆಗೆಟಿವ್ ಮಾತಾಡಲ್ಲ ಸರ್. ಈ ಫ್ರೀ ಕೇಳಿ ಅದ್ರಲ್ಲೂ ಎಲ್ಲರೂ ಹಂಗಿರಲ್ಲ, ಕೆಲವರು ಅಷ್ಟಿರ್ತಾರೆ. ಸೊ ಅದಕ್ಕೆ ನಮ್ಗೆ ಯೂಟ್ಯೂಬ್ ಮಾಡಕ್ ಮನ್ಸೇ ಆಗಲ್ಲ ರೀ. ಈಗ ಎಷ್ಟು ಮಾಡೋದು ನೀವು ನೋಡ್ರಿ, ಲೈಕ್ ಒತ್ತಿ, ಲೈಕ್ ಯಾಕಂತಂದ್ರೆ ಯೂಟ್ಯೂಬ್ ಏನ್ ಮಾಡುತ್ತೆ, ಯಾರು ಪಾಪ್ಯುಲರ್ ಇದೆ ಅಂತ ಅದೇ ನಾಳೆ ಯಾರಾದ್ರೂ ಮೆಂಟಲ್ ಅಂತ ಸರ್ಚ್ ಮಾಡಿದ್ರೆ ಪಾಪ್ಯುಲರ್ ಯಾರು ಇರ್ತಾರಲ್ಲ ಅವ್ರಿಗೆ ಅದು ಪ್ರಮೋಟ್ ಮಾಡುತ್ತೆ. ಅದು ಯಾರು ಟೀಚರ್ ಇರ್ತಾರಲ್ಲ ಅವ್ರಿಗೆ ಪ್ರಮೋಟ್ ಮಾಡುತ್ತೆ. ಸೊ ಅದಕ್ಕೆ ಲೈಕ್ಸ್ ಕೊಡಿ ಅಂದ್ರೆ 20,000 ವ್ಯೂಸ್ ಅಲ್ಲಿ 2,000 ಲೈಕ್ ಬರಲ್ಲ ರೀ. ನಿಮ್ಗೆ ಯಾವ ಲೈಕ್ ಕೊಡ್ತಾನೆ, ಮೋಸ್ಟ್ಲಿ ನೋಡಿದ್ರೆ ವಜನ್ ಮುನಿ ತರ ಇದೆ ಅಂತ ನಾವು. ಸೊ ಬಟ್ ಅವ್ರಿಗೆ ಏನ್ ಸಂಬಂಧ ಇಲ್ಲ. ನಿನ್ನೆ ಒಬ್ನು ದುಡ್ಡು 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 ಅಂತಾರಪ್ಪ, ಫ್ರೀ ಕ್ಲಾಸ್ ಮಾಡ್ರಿ ಅಂತ ಎಷ್ಟು ದಿನ ಹೇಳ್ತಾ ಇದ್ದೀನಿ, ನಮ್ಮಂತ ಬಡವ್ರಿಗೆ ಸಹಾಯ ಆಗುತ್ತೆ. 4 ಗಂಟೆ ಕ್ಲಾಸ್ ಮೊದಲು ಫ್ರೀನೂ ಮಾಡ್ತಿದ್ದೆ. ನನಗೆ ಏನಾಯ್ತು ಅಂದ್ರೆ ಬಿಡ್ರಿ ಒಂದು ಯಾಕೆ ಮಾಡಿದೆ, ಅವಾಗ ಹೇಳಿದ್ರು ಸರ್ ಅದರಿಂದ ಬಹಳ ಜನ ಜಾಬ್ ಆಗ್ತಿದೆ, ನೀವು ಒಂದ್ ಬೆಲೆನೂ ಇಲ್ಲ ಅಂದ್ರೆ ಹುಡುಗರು ಏನ್ ಗೊತ್ತಿದ್ರೆ ಫ್ರೀ ಬಿಡ, ಏನು ಸರಿ ಇರಲ್ಲ ಹಂಗೆ ಮಾಡ್ತಿದಾರೆ ಅನ್ಕೋತಾರೆ, ಅದಕ್ಕೆ ಚಾರ್ಜ್ ಇಡಿ ಅಂತ. ಇಲ್ಲ ರೀ, ಅಲ್ಲ ಕೆಲವರಿಗೆ ಕೃತಜ್ಞತೆ ಇರುತ್ತೆ, ಕೆಲವರಿಗೆ ಇರಲ್ಲ. ಹಂಗ ಯೂಟ್ಯೂಬ್ ಬಿಡೋಕ್ಕೂ ಆಗಲ್ಲ ರೀ, ಕೆಲವ್ರಿಗೆ ಹೆಲ್ಪ್ ಆಗೋರು ಆಗ್ಲಿ. ಬಟ್ ಕಮೆಂಟ್ಸ್ ಗಳು ನೋಡ್ತೀವಲ್ಲ ಬಹಳ ಹರ್ಟ್ ಆಗುತ್ತೆ. ಅಮ್ಮ ಸ್ವಾಮಿ ಬರ್ತಾರೆ, ಹುಣ್ಣಿಮೆ ಬರ್ತಾರೆ ಅಂತ. ನನ್ನ ಮಗಳು ಪಾಪ ಈಗ ನಾವು ಹೋಗ್ತೀವಲ್ಲಿ, ಹೋದಾಗ ಖುಷಿಯಿಂದ ಓಡ್ ಬರ್ತಾಳೆ. ಸೊ ನನಗೂ 4 ಗಂಟೆ ಕ್ಲಾಸ್ ಬಿಡ್ಬೇಕು ಅಂತ ಅನ್ಸುತ್ತೆ ಒಂದೊಂದ್ಸತಿ. ಮಳೆ ಬಂದಾಗ, ಸಿಕ್ಕಾಪಟ್ಟೆ ಮಳೆ ಬಂದಾಗ ಬಿಡು ಇವತ್ತು ಬೇಡ ಅಂತ ಅನ್ಸುತ್ತೆ. ಬಟ್ ನೀವು ಪೇ ಮಾಡಿರಿ ಅಂದ್ರೆ ನಂಗೆ ಮಾಡ್ಲೇಬೇಕಾಗುತ್ತೆ. ಇಲ್ಲ ರೀ, ನೋಡ್ರಿ, ನೀವು ₹1 ಕೊಡ್ರಿ, ₹100 ಕೊಡ್ರಿ, ₹1,000. 4 ಗಂಟೆ ಕ್ಲಾಸ್ ನೀವು ನೋಡಿದ್ರಿ. ಈಗ 2 ತಿಂಗಳಿಂದ ನಿಮಗೆ ಯಾವ್ದೋ ಒಂದು ಕ್ಲಾಸ್ ಅನಿವಾರ್ಯ ನಾನು ಊರಿಗೆ ಹೋಗ್ಬೇಕಾಗಿತ್ತು ಅಂತ ಕ್ಯಾನ್ಸಲ್ ಆಗಿರ್ಬೋದು ಹೊರತು ನಾನು ಕ್ಲಾಸ್ ಕ್ಯಾನ್ಸಲ್ ಮಾಡೇ ಇಲ್ಲ. ನೋಡಿದಿರಲ್ಲ, ನೀವು ಅಬ್ಸರ್ವ್ ಮಾಡಿರ್ತೀರಿ. ನಮ್ ಜವಾಬ್ದಾರಿ ಹೆಚ್ಚಾಗುತ್ತೆ ಅದಕ್ಕೆ. ಓಕೆ, ಇದು ನೀವು ಅರ್ಥ ಮಾಡ್ಕೋತೀರಿ, ಅವ್ರಿಗೆ ಅರ್ಥ ಆಗಲ್ಲ.